Good morning students. In previous class we are discussed about toward freedoms. So last class ಅಲ್ಲಿ freedom ನಾವು ತಗೊಳ್ಳೋದಕ್ಕೆ ಮೊದಲು ಇದ್ದಂತಹ ಭಾರತದ ಬಗ್ಗೆ ತಿಳ್ಕೊಂಡಿದ್ವಿ. So in this class we are going to learn India wins freedom. So ಭಾರತ ಹೇಗೆ ಸ್ವತಂತ್ರವನ್ನು ಪಡ್ಕೋತು, ಜೊತೆಗೆ ಯಾವ ಒಂದು ಘಟನಾವಳಿಗಳು ನಡೀತು ಅನ್ನೋವಂಥದ್ದನ್ನು ಈ ಒಂದು ಲೆಸನಲ್ಲಿ ತಿಳ್ಕೊತಾ ಹೋಗೋಣ. The Indian National Congress asked the British rulers in India to improve the living condition of Indians. The British rulers were not happy with the increasing popularity of the leader of the Indian National Congress. ಸೊ ಭಾರತದಲ್ಲಿ ಏನು ಬ್ರಿಟಿಷ್ ಒಂದು ಆಳ್ವಿಕೆ ಇತ್ತು, ಸೊ ಅವರು ಇಡೀ ಭಾರತವನ್ನು ಸಂಪೂರ್ಣವಾಗಿ ತಮ್ಮ ಆಳ್ವಿಕೆಗೆ ತಗೊಂಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಭಾರತವನ್ನು ಸ್ವತಂತ್ರ ಮಾಡೋದಕ್ಕೋಸ್ಕರ ಸೊ ನಮ್ಮ ಮಹಾತ್ಮ ಗಾಂಧಿ ಇರ್ಬೋದು, ಸೊ ಜವಾಹರ್ಲಾಲ್ ನೆಹರು ಇರ್ಬೋದು, ಎಲ್ಲರೂ ಸೇರಿ ಒಂದು ಪಕ್ಷವನ್ನು ಕಟ್ಟಿರ್ತಾರೆ. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ. ಸೊ ಆ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು ಏನಾಗುತ್ತೆ, ಭಾರತವನ್ನು ಬ್ರಿಟಿಷರ ಒಂದು ಆಳ್ವಿಕೆಯಿಂದ ಮುಕ್ತಗೊಳಿಸೋದಕ್ಕೋಸ್ಕರ ಸೊ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಹೋಗುತ್ತೆ. ಸೊ ಅಲ್ಲಿ ದ ಬ್ರಿಟಿಷ್ ರೂಲರ್ಸ್ ವರ್ ನಾಟ್ ಹ್ಯಾಪಿ ವಿತ್ ದಿ ಇನ್ಕ್ರೀಸಿಂಗ್ ಪಾಪ್ಯುಲಾರಿಟಿ ಆಫ್ ಲೀಡರ್ಸ್. ಆ ಒಂದು ಬ್ರಿಟಿಷರ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಏನು ಈ ಕಾಂಗ್ರೆಸ್ನ ಒಂದು ಆಳ್ವಿಕೆ ಇತ್ತು, ಸೊ ಆ ಕಾಂಗ್ರೆಸ್ನ ಕಾಂಗ್ರೆಸ್ ಈ ಒಂದು ಬ್ರಿಟಿಷರ The British rulers were not happy with the increasing popularity of leader of Indian National Congress. ಸೊ ಏನು ಬ್ರಿಟಿಷರ ವಿರುದ್ಧ ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ಏನು ಬೆಳವಣಿಗೆ ಹೊಂದ್ತಾ ಇತ್ತೋ, ಸೊ ಅದನ್ನು ಸಹಿಸ್ಕೊಳ್ಳೋದಕ್ಕಾಗದೇ ಬ್ರಿಟಿಷರು ಸೊ ಹಲವಾರು ಕಾರ್ಯಕ್ರಮಗಳನ್ನು, ಅವರು ಹಲವಾರು ನೀತಿಗಳನ್ನು ಅನುಸರಿಸ್ತಾ ಹೋಗ್ತಾರೆ. ದೇ ಮೇಡ್ ಅನ್ಫ್ರೆಂಡ್ಲಿ ಲಾಸ್ ಆ್ಯಂಡ್ ಯೂಸ್ ಟು ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್ ಟು ಸಪ್ರೆಸ್ ದಿ ಡಿಮ್ಯಾಂಡ್ ಫಾರ್ ಇಂಪ್ರೂವ್ಮೆಂಟ್. ಸೊ ಬ್ರಿಟಿಷರು ನಮ್ಮ ಭಾರತದಲ್ಲಿ ತಮ್ಮ ಒಂದು ಆಳ್ವಿಕೆಯನ್ನು ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ಹಲವಾರು ಅನ್ಯಾಯದ ಒಂದು ರೂಲ್ಸ್ಗಳನ್ನು ಜಾರಿ ತರ್ತಾ ಹೋಗ್ತಾರೆ. ದ ಅರ್ಲಿ ಲೀಡರ್ಸ್ ಆಫ್ ಕಾಂಗ್ರೆಸ್ ವರ್ ಮಾಡರೇಟ್ ಆ್ಯಂಡ್ ದೇ ವರ್ ನಾಟ್ ವೆರಿ ಸಕ್ಸಸ್ಫುಲ್. ದೇ ವಾಸ್ ಅನದರ್ ಗ್ರೂಪ್ ವಿತ್ ಇನ್ ದಿ ಕಾಂಗ್ರೆಸ್, ದೇ ವರ್ ಕಾಲ್ಡ್ ದಿ ರೆಡಿಕಲ್ಸ್. ಸೊ ಇದನ್ನು ಏನು ಕಾಂಗ್ರೆಸ್ನ ಒಂದು ನಾಯಕರು ಇದನ್ನೆಲ್ಲ ವಿರೋಧಿಸ್ತಾ ಹೋಗ್ತಾರೆ. ಸೊ ಆದ್ರೂ ಸಹ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾ ಹೋಗುತ್ತೆ, ಅನ್ಯಾಯದ ನೀತಿಗಳನ್ನು ಅನುಸರಿಸಿ ಭಾರತವನ್ನು ತನ್ನ ತೆಕ್ಕೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಅಂಥ ಕೆಲವೊಂದು ಘಟನೆಗಳನ್ನು ಕೆಲವೊಂದು ಘಟನೆಗಳನ್ನು ಕೊಟ್ಟಿದ್ದಾರೆ. ಸೊ ಏನೇನು ಮಾಡಿದ್ರು ಅಂತ ನೋಡ್ತಾ ಹೋಗೋಣ. ದ ಪಾರ್ಟಿಷನ್ ಆಫ್ ಬೆಂಗಾಲ್ ಅಂದರೆ ಬಂಗಾಳದ ವಿಭಜನೆ ಅಂತ ಕರಿತೀವಿ. ಪಾರ್ಟಿಷನ್ ಆಫ್ ಬೆಂಗಾಲ್. ದ ಬ್ರಿಟಿಷ್ ವಾಂಟೆಡ್ ಟು curb the growth of nationalism. For the same reason they adopted a policy of divide and rule. ಸೊ ಬ್ರಿಟಿಷರು ಭಾರತವನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸಿ ಭಾರತವನ್ನು ತಮ್ಮ ತೆಕ್ಕೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಒಂದು ಬಂಗಾಳದ ವಿಭಜನೆ. ಸೊ ಏನು ಬಂಗಾಳದ ವಿಭಜನೆ ಅಂದರೆ, ಬಂಗಾಳದಲ್ಲಿ ದೇ ಟ್ರೈ ಟು ಕ್ರಿಯೇಟ್ ರಿಫ್ಟ್ ಬಿಟ್ವೀನ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಸೊ ಅವರು ಬಂಗಾಳದಲ್ಲಿದ್ದಂತಹ ಹಿಂದೂ ಮುಸ್ಲಿಮರ ನಡುವೆ ಬಿರುಕನ್ನು ಉಂಟು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಸೊ ಒಗ್ಗಟ್ಟಿನಿದ್ದಂತಹ ಹಿಂದೂ ಮುಸ್ಲಿಮ್ಸರನ್ನು ಅವರು ಏನು ಮಾಡ್ತಾರೆ, ಅವರನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾರೆ. ದ ಲಾರ್ಡ್ ಕರ್ಜನ್ ದಿ ವೈಸ್ರಾಯ್ ಆಫ್ ಇಂಡಿಯನ್ ಫ್ರಮ್ 1899 to 1905 ಟ್ರೈ ಟು ಡಿವೈಡಿಂಗ್ ಬೆಂಗಾಲ್, ದ ಲಾರ್ಜೆಸ್ಟ್ province in India, into two parts, one for the Hindus and the other for the Muslims. ಸೊ ಏನು ಮಾಡ್ತಾನೆ, ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ಒಂದು ಬಂಗಾಳ ಅನ್ನೋ ಒಂದು ರಾಜ್ಯವನ್ನು ಎರಡು ಭಾಗಗಳಾಗಿ ಮಾಡಿ ಅದರಲ್ಲಿ ಸೊ ಅದು ಇದು ಮುಸ್ಲಿಮ್ಸ್ಗೆ ಸೇರಿದ್ದು, ಹಿಂದೂಗಳಿಗೆ ಸೇರಿದ್ದು ಅಂತ ಲಾರ್ಡ್ ಕರ್ಜನ್ ಇದನ್ನು ಡಿವೈಡ್ ಮಾಡ್ತಾರೆ. ಆದರೆ ಅಲ್ಲಿದ್ದಂತಹ ಒಂದು ನಾಯಕರು ಸೊ ಈ ಒಂದು ಬಂಗಾಳದ ವಿಭಜನೆ ವಿರೋಧಿಸಿ ಹಲವಾರು ಪ್ರತಿಭಟನೆಗಳನ್ನ ಮಾಡ್ತಾರೆ. ಇನ್ 1905 thousands of people came out of the road opposed the plan of partition of Bengal. ನೋಡಿ, ಸೊ ಅದನ್ನು ವಿರೋಧಿಸಿ ಅಲ್ಲಿದ್ದಂಥ ಜನರು ಇದನ್ನು
ಪಾರ್ಟಿಷನನ್ನು, ಬೆಂಗಾಲ್ನ ಒಂದು ಪಾರ್ಟಿಷನನ್ನು ವಿರೋಧಿಸಿ ಹಲವಾರು ಚಳುವಳಿಗಳನ್ನು ಮಾಡ್ತಾರೆ. ದ ಬಾಯ್ಕಾಟೆಡ್ ಬ್ರಿಟಿಷ್ ಗೂಡ್ಸ್ ಆ್ಯಂಡ್ ಶೌಟೆಡ್ ಆ್ಯಂಟಿ-ಬ್ರಿಟಿಷ್ ಸ್ಲೋಗನ್. ದ ಬ್ರಿಟಿಷ್ ರಿಯಲೈಸ್ಡ್ ದಟ್ ದೇ ಕುಡ್ ಗೆಟ್ ದೇರ್ ಹ್ಯಾಂಡ್ಸ್ ಬಾನ್ ಆ್ಯಂಡ್ ಗೇವ್ ಅಪ್ ದೇರ್ ಐಡಿಯಾ ಆಫ್ ಪಾರ್ಟಿಷನ್. ಸೊ ಆ ಒಂದು ಚಳುವಳಿಗಳ ಒಂದು ಪ್ರತಿಫಲವಾಗಿ ಜನರು ಏನು ಬ್ರಿಟಿಷರ ವಿರುದ್ಧ ವಿರೋಧಿಸ್ತಾರೋ, ಸೊ ಅದರ ಒಂದು ಪರಿಣಾಮ ಬ್ರಿಟಿಷರು ಆ ಒಂದು ಬಂಗಾಳದ ವಿಭಜನೆಯನ್ನು ವಾಪಸ್ ಪಡ್ಕೊಳ್ತಾರೆ. ದೇ reunited the two parts in 1911. However, the revolt against the partition of Bengal started the Swadeshi movement and gave birth to the Muslim League. ಸೊ ಅವ್ರೇನು ಮಾಡ್ತಾರೆ, ಮುಸ್ಲಿಂ ಲೀಗ್ ಅನ್ನುವಂಥದ್ದು ಒಂದು ಸಂಘದ ಒಂದು ಉತ್ಪತ್ತಿಯು ಕಾರಣ ಆಗ್ತಾರೆ. ಆದರೆ 1911ರಲ್ಲಿ ಬಂಗಾಳ ವಿಭಜನೆ ಅಂತಕ್ಕಂಥದ್ದನ್ನು ವಾಪಸ್ ಕೊಡ್ಕೋತಾರೆ. ಸೊ ನೆಕ್ಸ್ಟ್ ಒನ್ ಬಂದು ಸ್ವದೇಶಿ ಆ್ಯಂಡ್ ಬಾಯ್ಕಾಟ್. ನೆಕ್ಸ್ಟ್ ಒನ್ Swadeshi means of one own country, was meant to popularize the use of Indian goods. People were asked to boycott all foreign goods and use only goods made in India. The movement was joined by large number of women and students. So ಸ್ವದೇಶಿ ಆ್ಯಂಡ್ ಬಾಯ್ಕಟ್ ಅಂದರೆ ಸ್ವದೇಶಿ ವಸ್ತುಗಳನ್ನು ಸ್ವೀಕರಿಸ್ತಕ್ಕಂಥದ್ದು, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸ್ತಕ್ಕಂಥದ್ದು ಅಂತ. ಅಂದರೆ ಈ ಬ್ರಿಟಿಷರು ಏನು ನಮ್ಮ ದೇಶದಲ್ಲಿ ತಮ್ಮ ಒಂದು ಆಳ್ವಿಕೆಯನ್ನು ಪ್ರಭಾವಯುತವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೋ, ಸೊ ಅದರಲ್ಲಿ ಅವರು ದೇಶದಿಂದ ನಮ್ಮ ದೇಶಕ್ಕೆ ಹಲವಾರು ವಸ್ತುಗಳನ್ನು ತಂದು ಮಾರಾಟ ಮಾಡ್ತಾಯಿರ್ತಾರೆ. ಸೊ ಆ ವಸ್ತುಗಳನ್ನು ಬಹಿಷ್ಕರಿಸೋದ್ರ ಮೂಲಕ ಅವ್ರನ್ನ ನಮ್ಮ ದೇಶದಿಂದ ಹೊರ ಹಾಕಬೇಕು ಅನ್ನೋ ಒಂದು ನೀತಿಯನ್ನು ನಮ್ಮ ಭಾರತೀಯರು ಅನುಸರಿಸ್ತಾರೆ. ಸೊ ಅಂತಹ ಒಂದು ನೀತಿಗಳಲ್ಲಿ ಈ ಸ್ವದೇಶಿ ಆ್ಯಂಡ್ ಬಾಯ್ಕಟ್ ಸಹ ಒಂದು. ಸ್ವದೇಶಿ ಮೀನ್ಸ್ ಒನ್ ಓನ್ ಕಂಟ್ರಿ, ನಮ್ಮ ದೇಶ ನಮಗೆ ಸೇರಿದ್ದು. ಇಟ್ ವಾಸ್ ಮೀನ್ ಆಫ್ ಪಾಪ್ಯುಲರೈಸ್ ದ ಯೂಸ್ ಆಫ್ ಇಂಡಿಯನ್ ಗೂಡ್ಸ್. ನಮ್ಮ ದೇಶದ ವಸ್ತುಗಳನ್ನು ಮಾತ್ರ ಬಳಸಬೇಕು, ಬೇರೆ ದೇಶದ ವಸ್ತುಗಳನ್ನು ಬಹಿಷ್ಕರಿಸಬೇಕು ಅನ್ನುವಂಥದ್ದು ಇದರ ಒಂದು ಉದ್ದೇಶ. ಸೊ ಇದರಲ್ಲಿ ಹಲವಾರು ಜನರು, ವುಮೆನ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲರೂ ಸಹ ಇದರಲ್ಲಿ ಆ ಒಂದು ಕಾಲದಲ್ಲಿ ಭಾಗವಹಿಸಿರ್ತಾರೆ. Huge bonfires were lit in which foreign goods were burned. The government tried to suppress the movement. ಸೊ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತಂದಂಥ ಹಲವಾರು ವಸ್ತುಗಳನ್ನ ಎಲ್ಲವನ್ನು ಸುಟ್ಟಾಕ್ತಾರೆ, ನಮ್ಮ ದೇಶದ ವಸ್ತುಗಳನ್ನು ಬಳಸ್ತಾರೆ. ಸೊ ಇದೆಲ್ಲ ಬ್ರಿಟಿಷರ ಒಂದು ಆಡಳಿತಕ್ಕೆ ಒಂದು ದೊಡ್ಡ ಹೊಡೆತವನ್ನು ಕೊಡುತ್ತೆ. Some young people felt that the Britishers could be driven out of the Indian by using force against them. Some of the early revolutionaries were Arvind Ghosh, Veer Savarkar and Ajit Singh. The number of revolutionaries kept increasing every day. They were prepared to make any sacrifice for the freedom of their motherland. They killed some English officers. Some of the were later arrested and long hanged. ನೋಡಿ, ಅದರಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಏನು ನಮ್ಮ ಒಂದು ಭಾರತೀಯರು ಸಿಡಿದು ಹೇಳ್ತಾರೋ, ಸೊ ಅದರಲ್ಲಿ ಕೆಲವೊಂದು ಬ್ರಿಟಿಷ್ ನಾಯಕರುಗಳನ್ನು, ಬ್ರಿಟಿಷ್ ಅಧಿಕಾರಿಗಳನ್ನು ಸುಟ್ಟಾಕ್ತಾರೆ, ಸಾಯಿಸ್ತಾರೆ. ಸೊ ಪ್ರಮುಖವಾದಂತಹ ನಾಯಕರು ಅಂದರೆ ಈ ಒಂದು ಸಂದರ್ಭದಲ್ಲಿ ಅರವಿಂದ ಘೋಷ್, ಹಾಗೆಯೇ ವೀರ್ ಸಾವರ್ಕರ್ ಅಂತಕ್ಕಂಥವ್ರು, ಅಜಿತ್ ಸಿಂಗ್, ಇವರೆಲ್ಲ ಪ್ರಮುಖವಾದಂತಹ ನಾಯಕರುಗಳು. ಸೊ ಹಾಗೆ ನೆಕ್ಸ್ಟ್ ಇನ್ನು ಮತ್ತೊಂದು ಮೂಮೆಂಟ್ ಯಾವುದು ಅಂದರೆ ಗಾಂಧೀಜಿ ಲೀಡ್ಸ್ ದಿ ನೇಷನ್. ಗಾಂಧೀಜಿ ಲೀಡ್ ದಿ ನೇಷನ್. ಇನ್ 1915 Mohandas Karamchand Gandhi returned to India from South Africa. With this began the last pass in our struggle for independence. ಸೊ ಗಾಂಧೀಜಿಯವ್ರು ಬರೋದಕ್ಕೂ ಮೊದಲು ಈ ರೀತಿ ಎಲ್ಲ ಒಂದು ಚಳುವಳಿ ನಡೆಯುತ್ತೆ. ಗಾಂಧೀಜಿ ಬಂದ ಮೇಲೆ ಈ ಒಂದು ಸ್ವತಂತ್ರ ಹೋರಾಟ ಅಂತಕ್ಕಂಥದ್ದು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ಅದನ್ನ ಗಾಂಧಿ ಮುಂದೆ ಹೇಗೆ ನಡೆಸ್ಕೊಂಡವರು ಅಂತ ನೋಡೋಣ. ಸೊ ಗಾಂಧೀಜಿಯವರು 1915ರಲ್ಲಿ ಇವ್ರನ್ನ ನಾವು ಮೋಹನದಾಸ ಕರಮಚಂದ ಗಾಂಧಿ ಅಂತ ಕರಿತೀವಿ. ಸೊ ಇವರ ಪೂರ್ಣ ಹೆಸರು ಮೋಹನದಾಸ್ ಕರಮಚಂದ ಗಾಂಧಿ. ಇವರು ಆಫ್ರಿಕಾದಿಂದ 1915ರಲ್ಲಿ ರಿಟರ್ನ್ ಆಗ್ತಾರೆ ಭಾರತಕ್ಕೆ. ಸೊ ಬಂದು ಇವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರ್ಪಡೆಗೊಳ್ತಾರೆ. ಇನ್ ಸೌತ್ ಆಫ್ರಿಕಾ, ಗಾಂಧೀಜಿ ಹ್ಯಾಡ್ ಫಾಟ್ ಅಗೇನ್ಸ್ಟ್ ದಿ ರಿಸಿಯಸ್ಟ್ ಪಾಲಿಸೀಸ್ ಆಫ್ ದಿ ವೈಟ್ ರೂಲರ್ಸ್. His method of fighting was known as ಸತ್ಯಾಗ್ರಹ. It was based on truth and non-violence. ಸೊ ಇವರು ಆಫ್ರಿಕಾದಲ್ಲಿ ಅಹಿಂಸೆಯನ್ನು ಅನುಸರಿಸಿ ಆಫ್ರಿಕನರಿಗೆ ನ್ಯಾಯವನ್ನು ಕೊಡಿಸಿರ್ತಾರೆ. ಅಲ್ಲಿ ಕರಿ ಜನಾಂಗದವರನ್ನು ಬಿಳಿಯರು ತುಂಬ ನಿಕೃಷ್ಟವಾಗಿ ನಡೆಸ್ಕೋತಾ ಇರ್ತಾರೆ. ಸೊ ಅದರ ವಿರುದ್ಧ ಇವರು ಸಿಡಿದೆದ್ದು ಸೊ ಅಲ್ಲಿ ಇದ್ದಂತಹ ಆಫ್ರಿಕನರಿಗೆ ಸ್ವತಂತ್ರವನ್ನು ಕೊಡಿಸಿ ಬಂದಿರ್ತಾರೆ. ಸೊ ಅದೇ ರೀತಿ ನಮ್ಮ ಭಾರತದಲ್ಲೂ ಸಹ ನಾವು ಏಕೆ ಮಾಡಬಾರ್ದು ಅಂತ, ಸೊ ನಮ್ಮಲ್ಲಿ ಇವರು ಸತ್ಯಾಗ್ರಹದ ಮೂಲಕ ಅಹಿಂಸೆಯನ್ನು ಅನುಸರಿಸಿ ಇವರು
ಸ್ವತಂತ್ರವನ್ನು ಪಡ್ಕೊಳ್ಳೋದಕ್ಕೆ ಮಾರ್ಗಗಳನ್ನು ಅನುಸರಿಸ್ತಾರೆ. ಆಫ್ಟರ್ ರಿಟರ್ನಿಂಗ್ ಟು ಇಂಡಿಯಾ, ಗಾಂಧೀಜಿ ಟ್ರಾವೆಲ್ಡ್ ಆಲ್ ಓವರ್ ದ ಕಂಟ್ರಿ. ಅವರು ಆಫ್ರಿಕಾದಿಂದ ಭಾರತಕ್ಕೆ ಬಂದಮೇಲೆ ಇಡೀ ಭಾರತವನ್ನು ರೌಂಡ್ ಆಗ್ತಾರೆ. ಹಿ ವಾಸ್ ಶಾಕ್ಡ್ ಟು ಸಿ ದ ಪಾವರ್ಟಿ ಆಫ್ ಪೀಪಲ್. ಅವರು ನಮ್ಮ ದೇಶದ ಒಂದು ಬಡತನವನ್ನು ನೋಡಿ ತುಂಬಾ ಮರುಕ ಪಡ್ತಾರೆ. ಈ ಡಿಸೈಡೆಡ್ ಟು ಫೈಟ್ ಅಗೇನ್ಸ್ಟ್ ದಿ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಅಗೇನ್ಸ್ಟ್ ಸಮ್ ಆಫ್ ದಿ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಪ್ರಾಕ್ಟೀಸಸ್. ಇವರು ಏನಾದರೂ ಮಾಡಿ ನಮ್ಮ ಜನರನ್ನು ಈ ಬಡತನದಿಂದ, ಬ್ರಿಟಿಷರ ಒಂದು ಆಳ್ವಿಕೆಯಿಂದ ಮುಕ್ತಗೊಳಿಸಬೇಕು ಅಂತ ಪ್ರಯತ್ನವನ್ನು ಪಡ್ತಾರೆ. ಈ ಆಸ್ಕ್ಡ್ ಪೀಪಲ್ ನಾಟ್ ಟು ಒಬೇ ದ ಅನ್ಜಸ್ಟ್ ಆಫ್ ಲಾಸ್ ಮೇಡ್ ಬೈ ಗೌರ್ಮೆಂಟ್. ಇವರು ಬ್ರಿಟಿಷರ ಒಂದು ಅನ್ಯಾಯದ ನೀತಿಗಳಿಂದ ನಮ್ಮ ದೇಶದ ಜನರು ಬಡವರಾಗ್ತಾ ಇದ್ದಾರೆ. ಸೊ ಅವರು ಹೇಗೆ ಹೇಳ್ತಾರೋ ಹಾಗೆ ಕೇಳಿ ನಮ್ಮ ಜನರು ಅತಿ ಶ್ರೀಮಂತ ರಾಷ್ಟ್ರ ಆಗಿರೋ ಅತಿ ಬಡವರನ್ನು ನಾವು ಹೆಚ್ಚು ನೋಡ್ತಾ ಇದ್ದೀವಿ. ಸೊ ಹೇಗಾದರೂ ಮಾಡಿ ನಮ್ಮ ಭಾರತೀಯರನ್ನು ಬ್ರಿಟಿಷರಿಂದ ಕಾಪಾಡಬೇಕು ಅಂತ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ನಿಲ್ತಾರೆ. ಸೊ ಮೊದಲನೇದಾಗಿ ಜಲಿಯನ್ ವಾಲಾಬಾಗ್ ಮಸ್ಕರ್. ಸೊ ಜಲಿಯನ್ ವಾಲಾಬಾಗ್ ಒಂದು ದುರಂತವನ್ನು ನಡೆಯುತ್ತೆ ಈ ಒಂದು ಸಂದರ್ಭದಲ್ಲಿ. ಸೊ ಏನು ಅಂದರೆ, ಆನ್ 13 April 1919 ಎ ಮೀಟಿಂಗ್ ವಾಸ್ ಹೆಲ್ಡ್ ಇನ್ ಜಲಿಯನ್ ವಾಲಾಬಾಗ್, ಅಮೃತ್ಸರ್, ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದಿ ಪಾಲಿಸೀಸ್ ಆಫ್ ದಿ ಗೌರ್ಮೆಂಟ್. ಏಪ್ರಿಲ್ 13, 1919ರಲ್ಲಿ ಸೊ ಜಲಿಯನ್ ವಾಲಾಬಾಗ್ ಅನ್ನುವಂಥ ಒಂದು ಪ್ರದೇಶ, ಸೊ ಅದು ಎಲ್ಲಿದೆ ಅಂದರೆ ಅಮೃತಸರದಲ್ಲಿ ಒಂದು ಮೀಟಿಂಗ್ ಸೇರ್ತಾರೆ ಎಲ್ಲರೂ. ಸೊ ಏನಕ್ಕೆ ಅಂದರೆ ಬ್ರಿಟಿಷ್ ಯಾವುದೋ ಒಂದು ಉದ್ದೇಶಕ್ಕಾಗಿ, ಅಂದರೆ ಹೇಗೆ ಈ ಒಂದು ಬ್ರಿಟಿಷರ ವಿರುದ್ಧ ಹೇಗೆ ನಾವು ಹೋರಾಟವನ್ನು, ಪ್ರತಿ ಚಳುವಳಿಗಳನ್ನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೋಸ್ಕರ ಸೊ ಆ ಒಂದು ಜಲಿಯನ್ ವಾಲಾಬಾಗ್ ಅನ್ನೋಂಥ ಪ್ರದೇಶದಲ್ಲಿ ಸೇರಿರ್ತಾರೆ. ಸೊ ಅಲ್ಲಿ ಸಾವಿರಾರು ಜನರು ಸೇರಿರುವಂಥ ಪ್ರದೇಶದಲ್ಲಿ ಎ ಬ್ರಿಟಿಷ್ ಕಮಾಂಡರ್ ಜನರಲ್ ಡಯರ್ ಅಲಾಂಗ್ ಕೇಮ್ ವಿತ್ ಇಸ್ ಟ್ರೂಪ್ ಟು ಶೂಟ್ ಆ್ಯಂಡ್ ಕಿಲ್ ಎವ್ರಿಬಡಿ. ಸೊ ಲಕ್ಷಾಂತರ ಜನರು ಸೇರಿದಂತಹ ಒಂದು ಸಭೆಯಲ್ಲಿ ಬ್ರಿಟಿಷರ ಒಬ್ಬ ಕಮಾಂಡರ್ ಇದ್ದಾನೆ, ಜನರಲ್ ಡಯರ್ ಅಂತಕ್ಕಂಥವನು. ಸೊ ಏನು ಮಾಡ್ತಾನೆ ಅಂದರೆ ಅಷ್ಟೂ ಜನರ ಮೇಲೆ ಕೇಳ್ದೇನೆ ಆ ಒಂದು ಸಭೆಯ ಮೇಲೆ ಶೂಟ್ ಮಾಡ್ತಾನೆ. ಶೂಟ್ ಮಾಡೋಕ್ಕೆ ತನ್ನ ಒಂದು ಸೈನಿಕರಿಗೆ ಕರೆಯನ್ನು ಕೊಡ್ತಾನೆ ಮತ್ತು ಎಲ್ಲರನ್ನು ಸಾಯಿಸೋದಕ್ಕೆ ತನ್ನ ಸೈನಿಕರಿಗೆ ಕರೆ ಕೊಟ್ಟು ಎಲ್ಲರನ್ನು ಸಾಯಿಸ್ತಾನೆ. ಸೊ ಶೂಟ್ ಮಾಡಿದಾಗ ಎಷ್ಟೋ ಜನರು ಆ ಒಂದು ಗುಂಡಿನ ದಾಳಿಗೆ ಸಿಕ್ಕು ಹಲವಾರು ಜನ ಸತ್ತೋಗ್ತಾರೆ. ಥೌಸಂಡ್ಸ್ ಆಫ್ ಮ್ಯಾನ್, ವುಮೆನ್, ಚಿಲ್ಡ್ರನ್ ಡೈಡ್ ಆನ್ ಬೈಸಾಖಿ ಡೇ. ಆ ಒಂದು ಬೈಸಾಖಿ ಹಬ್ಬದ ದಿನ ಹಲವಾರು ಜನರು ಆ ಒಂದು ಅಮೃತಸರದಲ್ಲಿ ಜಲಿಯನ್ ವಾಲಾಬಾಗ್ ಅನ್ನೋ ಒಂದು ಪ್ರದೇಶದಲ್ಲಿ ಹಲವಾರು ಜನರು ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಸೊ ಇದು ಒಂದು ಜಲಿಯನ್ ವಾಲಾಬಾಗ್ ದುರಂತ. ಸೊ ಹಾಗೆ ನೆಕ್ಸ್ಟ್ ಒನ್ ನಾನ್ ಕೋಆಪರೇಷನ್ ಮೂಮೆಂಟ್, ಅಂದರೆ ಅಸಹಕಾರ ಚಳುವಳಿ ಅಂತ ಕರಿತೀವಿ. ಸೊ ಏನು ಅಸಹಕಾರ ಅಂದರೆ, ಸೊ ಅಸಹಕಾರ ಅಂದರೆ ಬ್ರಿಟಿಷರ ಒಂದು ಆಳ್ವಿಕೆಗೆ ಸಹಕಾರವನ್ನು ಕೊಡದೇ ಇರತಕ್ಕಂಥದ್ದು. ಇನ್ 1920 ಗಾಂಧೀಜಿ ಲಾಂಚ್ಡ್ ದಿ ನಾನ್ ಕೋಆಪರೇಷನ್ ಮೂಮೆಂಟ್. ಈ ಆಸ್ಕ್ಡ್ ಪೀಪಲ್ ಟು ಡಿಸ್ಒಬೇ ದ ಲಾಸ್ ಬಟ್ ಪೀಸ್ಫುಲಿ. ಬ್ರಿಟಿಷರ ಒಂದು ಆಳ್ವಿಕೆಗೆ ನಾವು ಶಾಂತಿಯಿಂದ ಅವರ ಒಂದು ಆಳ್ವಿಕೆಯನ್ನು ನಿರಾಕರಿಸ್ತಕ್ಕಂಥದ್ದು. ಅಂದರೆ ಯಾವುದೇ ರೀತಿ ಹಿಂಸೆಯನ್ನು ಮಾಡದೆ ನಾವು ಮೌನವಾಗಿದ್ದುಕೊಂಡು ಅವರ ಒಂದು ಸರ್ಕಾರವನ್ನು ಉಲ್ಲಂಘನೆ ಮಾಡೋಣ ಅಂತ ಅವರು ಒಂದು ಕರೆಯನ್ನು ಕೊಡ್ತಾರೆ. ಅದನ್ನು ನಾವು ನಾನ್ ಕೋಆಪರೇಷನ್ ಮೂಮೆಂಟ್ ಅಂತ ಕರಿತೀವಿ. ಹೌಎವರ್ ಇನ್ ಚೌರಿ ಚೌರ, ಬಟ್ ಇಲ್ಲೂ ಒಂದು ಘಟನೆ ಆಗುತ್ತೆ. ಏನು ಅಂದರೆ, ಇನ್ ಚೌರಿ ಚೌರ some people set fire to a police station and 22 policemen died. 22 policemen died. Gandhiji was against violence and he withdrew the movement immediately. ಸೊ ಅಲ್ಲಿ ಜನರು ಏನು ಮಾಡ್ತಾರೆ, ಚೌರಿ ಚೌರ ಅನ್ನೋಂಥದ್ದು ಪ್ರದೇಶದಲ್ಲಿ 22 ಪೊಲೀಸರನ್ನು, ಬ್ರಿಟಿಷ್ ಪೊಲೀಸರನ್ನು ಅವ್ರು ಏನು ಮಾಡ್ತಾರೆ, ಆ ಒಂದು ಪೊಲೀಸ್ ಠಾಣೆಯನ್ನು ಲಾಕ್ ಮಾಡಿ ನಮ್ಮ ಒಂದು ಜನರು ಅವ್ರನ್ನ ಜೀವಂತವಾಗಿ ಸುಟ್ಟಾಕ್ತಾರೆ. ಸೊ ಇದನ್ನು ಚೌರಿ ಚೌರ ದುರಂತ ಅಂತ ಕರಿತೀವಿ. ಸೊ ಇದರಿಂದ ಏನಾಗುತ್ತೆ, ಗಾಂಧೀಜಿಯವರು ಹೇಳಿದಂದು ಯಾವುದೇ ರೀತಿ ಅಹಿಂಸೆಯನ್ನು ಮಾಡದೆ ನಾವು ಚಳುವಳಿ ಮಾಡಬೇಕು ಅಂತ ಹೇಳಿರ್ತಾರೆ. ಬಟ್ ನಮ್ಮ ಜನರು ಏನು ಮಾಡ್ತಾರೆ, ಚೌರಿ ಚೌರದಲ್ಲಿ ಒಂದು ಅಹಿಂಸೆಯನ್ನು ಮಾಡ್ತಾರೆ. ಸೊ ಅದರಿಂದ ಏನು ಮಾಡ್ತಾರೆ, ಗಾಂಧೀಜಿ ಆ ಒಂದು ಅಸಹಕಾರ ಚಳುವಳಿಯನ್ನು ವಾಪಸ್ ತಗೋತಾರೆ. ಡ್ಯೂರಿಂಗ್ ದ ಮೂಮೆಂಟ್ ಮೆನಿ ಕಾಂಗ್ರೆಸ್ ಲೀಡರ್ಸ್ ಸಚ್ ಎಸ್ ರಾಜೇಂದ್ರ ಪ್ರಸಾದ್, ಸರ್ದಾರ್ ಪಟೇಲ್, ಸರೋಜಿನಿ ನಾಯ್ಡು, ರಾಜಗೋಪಾಲಾಚಾರಿ, ಜವಾಹರ್ಲಾಲ್ ನೆಹರು, ಮೌಲಾನಾ ಆಜಾದ್ ಆ್ಯಂಡ್ ಅದರ್ ವರ್ ಅರೆಸ್ಟೆಡ್. ಇದರಿಂದ ಏನಾಗ್ತಾರೆ ಅಂದರೆ ಇಷ್ಟೂ ಜನ ನಾಯಕರು, ಕಾಂಗ್ರೆಸ್ನ ನಾಯಕರು ಅರೆಸ್ಟ್ ಆಗ್ತಾರೆ, ಜೈಲಿಗೆ ಕಳಿಸ್ತಾರೆ. ಆ್ಯಂಡ್ ದೆನ್ ರಿಲೀಸ್ಡ್. ಮೆನಿ ಕಾಂಗ್ರೆಸ್ ಮ್ಯಾನ್ ವಾಂಟೆಡ್ ಟು ಯೂಸ್ ಫೋರ್ಸ್ ಅಗೇನ್ಸ್ಟ್ ದಿ ಬ್ರಿಟಿಷರ್, ಬಟ್ ಗಾಂಧೀಜಿ ಸ್ಟ್ರಿಕ್ಟ್ಲಿ ಆಬ್ಜೆಕ್ಟೆಡ್ ದ ಯೂಸ್ ಆಫ್ ವೈಲೆನ್ಸ್. ಅವಾಗ ಏನು ಮಾಡ್ತಾರೆ, ಗಾಂಧೀಜಿ ನಾನ್ ವೈಲೆನ್ಸಿಂದ, ಹಿಂಸೆಯಿಂದ ಚಳುವಳಿಯನ್ನು ಮಾಡಿ ಅಂತ ಅವರು ಕರೆಯನ್ನು ಕೊಡ್ತಾರೆ. ಸೊ ಇದು ನಾನ್ ಕೋಆಪರೇಷನ್ ಮೂಮೆಂಟು. ನೆಕ್ಸ್ಟ್ ಒನ್ನು ಸೈಮನ್ ಕಮಿಷನ್. ಸೊ ಸೈಮನ್ ಕಮಿಷನ್ ಇನ್ 1929 ಎ ಕಮಿಷನ್ ಅಂಡರ್ ಸರ್ ಜಾನ್ ಸೈಮನ್
ಕೇಮ್ ಟು ಇಂಡಿಯಾ ಟು ಪ್ಲ್ಯಾನ್ ನ್ಯೂ ರಿಫಾರ್ಮ್. ಸೊ ಸೈಮನ್ ಕಮಿಷನ್ ಅಂತಕ್ಕಂಥದ್ದು ಬ್ರಿಟಿಷರು ಭಾರತಕ್ಕೆ ಕಳಿಸಿದಂಥ ಒಂದು ಆಯೋಗ. ಸೊ ಇವರು ಏನಕ್ಕೆ ಕಳಿಸ್ತಾರೆ ಅಂದರೆ ನಮ್ಮ ಒಂದು ದೇಶದಲ್ಲಿ ಒಂದು ರಿಫಾರ್ಮ್ ಪ್ಲ್ಯಾನನ್ನು ಮಾಡಲಿಕ್ಕೆ ಅವರು ಕಳಿಸ್ತಾರೆ, ಒಬ್ಬ ಸರ್ ಜಾನ್ ಸೈಮನ್ ಅಂತಕ್ಕಂಥ ಒಂದು ನೇತೃತ್ವದಲ್ಲಿ. ಹೌಎವರ್ ಆಸ್ ದ ಕಮಿಷನ್ ಡಿಡ್ ನಾಟ್ ಹ್ಯಾವ್ ಈವನ್ ಎ ಸಿಂಗಲ್ ಇಂಡಿಯನ್ ಮೆಂಬರ್ ಇನ್ ದಿ ಇಟ್ಸ್ 7 ಮೆಂಬರ್ ಬಾಡಿ. ಅದರಲ್ಲಿ 7 ಜನ ಸದಸ್ಯರಿರ್ತಾರೆ ಆ ಸೈಮನ್ ಕಮಿಷನ್ ಅನ್ನೋದ್ರಲ್ಲಿ, ಬಟ್ ಅದರಲ್ಲಿ ಒಬ್ಬ ಭಾರತೀಯ ಇರೋದಿಲ್ಲ. ಸೊ ಅದರಿಂದ ಏನು ಮಾಡ್ತಾರೆ ನಮ್ಮ ಭಾರತೀಯರು ಆ ಒಂದು ಸೈಮನ್ ಆಯೋಗವನ್ನು ವಿರೋಧಿಸ್ತಾರೆ. ಭಾರತವನ್ನು ಬಿಟ್ಟು ಹೋಗಿ ಸೈಮನ್ ಆಯೋಗವನ್ನು ಅವರು ವಿರೋಧ ಮಾಡಿ ಕಳಿಸ್ತಾರೆ. ದ ಇಂಡಿಯನ್ ಬಾಯ್ಕಾಟೆಡ್ ಇಟ್. ಲಾಲ್ ಲಜಪತ್ ರಾಯ್ ಲಾಸ್ಟ್ ಇಸ್ ಲೈಫ್ ಇನ್ ಲಾಠಿ ಚಾರ್ಜ್ ದಟ್ ಟುಕ್ ಪ್ಲೇಸ್ ಡ್ಯೂರಿಂಗ್ ಬಾಯ್ಕಾಟ್. ನೋಡಿ, ಸೊ ಆ ಒಂದು ಸೈಮನ್ ಆಯೋಗದಲ್ಲಿ ಯಾರೂ ಭಾರತೀಯರು ಇರಲಿಲ್ಲ, ಅದಕ್ಕೋಸ್ಕರ ನಮ್ಮ ಭಾರತೀಯರು ಅದನ್ನ ವಿರೋಧಿಸ್ತಾರೆ. ಜೊತೆಗೆ ಅಲ್ಲಾದಂತಹ ಒಂದು ಅಹಿಂಸೆಯಿಂದ ನಮ್ಮ ಕಾಂಗ್ರೆಸ್ನ ನಾಯಕರಾದಂಥ ಲಾಲ್ ಲಜಪತ್ ರಾಯ್ ಅಂತಕ್ಕಂಥವ್ರು ಲಾಠಿ ಚಾರ್ಜಿಂದ ಅವರು ಸತ್ತು ಹೋಗ್ತಾರೆ. ಸೊ ಇದು ಒಂದು ದೊಡ್ಡ ಆಘಾತ ಆಗುತ್ತೆ. ಸೊ in an angry reaction, the revolutionary Bhagat Singh, with the help of Azad, Rajguru and Sukhdev, plotted to kill the officer who had caused the death of his teacher Lala Lajpat Rai. ಸೊ ಇದರಿಂದ ಕೋಪಗೊಂಡಂತಹ ನಮ್ಮ ಒಂದು ಕಾಂಗ್ರೆಸ್ ನಾಯಕರಾದಂತಹ ಆಜಾದ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಚಂದ್ರಶೇಖರ್ ಆಜಾದ್ ಅಂತಕ್ಕಂಥವ್ರು ರಾಜ್ಗುರು ಮತ್ತು ಲಾಜಪತ್ ರಾಯ್ ಅಂತಕ್ಕಂಥವ್ರ ಒಂದು ಸಹಾಯದಿಂದ, ಅವರ ಒಂದು ಸುಖದೇವ್ ಅನ್ನುವಂಥ ಒಂದು ಸಹಾಯದಿಂದ ಏನು ಲಾಲಾ ಲಜಪತ್ ರಾಯ್ ಅವರು ತೀರೋದ್ರು. ಸೊ ಅವರ ಒಂದು ಸಾವಿಗೆ ಸೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ಚಂದ್ರಶೇಖರ್ ಆಜಾದ್ ಅವರು ಮತ್ತು ಸುಖದೇವ್ ಅಂತಕ್ಕಂಥವ್ರು ಆ ಒಂದು ಆಫೀಸರ್ನ ಗುಂಡಿಟ್ಟು ಸಾಯಿಸ್ತಾರೆ. ಈ ರೈಸ್ಡ್ ದ ಸ್ಲೋಗನ್ ಇಂಕ್ವಿಲಾಬಾದ್ ಜಿಂದಾಬಾದ್. ಅವರನ್ನು ಸಾಯಿಸಿ ಅವರು ಒಂದು ಸ್ಲೋಗನನ್ನು ಹೇಳ್ತಾರೆ, ಏನಂದರೆ ಇಂಕ್ವಿಲಾಬಾದ್ ಜಿಂದಾಬಾದ್ ಅಂತ. ದ ಬ್ರಿಟಿಷ್ ಬಿಕಮ್ ಬ್ರಿಟಲ್ ಆ್ಯಂಡ್ pitiless as Congress demand complete dependence. The British government now banned the making of salt and levied a heavy tax on it. ಸೊ ಇಷ್ಟೆಲ್ಲ ಆದ್ರೂ ಸಹ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಭಾರತೀಯರನ್ನು ಶೋಷಣೆಗೆ ಒಳಪಡಿಸುತ್ತೆ. ಸೊ ಚಿತ್ರಹಿಂಸೆ ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆವಾಗ ಉಪ್ಪಿನ ಮೇಲೆ ತೆರಿಗೆನೂ ಸಹ ಹಾಕ್ತಾರೆ, ಅತಿಯಾದಂತಹ ಉಪ್ಪಿನ ಮೇಲೆ ತೆರಿಗೆನೂ ಸಹ ಹಾಕ್ತಾರೆ. ಸೊ ಆವಾಗ ಅವರು ಗಾಂಧೀಜಿಯವರು ಅದನ್ನು ವಿರೋಧಿಸಿ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಆ ಚಳುವಳಿ ಹೆಸರು ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್, ಅಂದರೆ ಕಾನೂನು ಅಸಹಕಾರ ಚಳುವಳಿ ಅಂತ. ಇನ್ ಡಿಸೆಂಬರ್ 1929 ದ ಕಾಂಗ್ರೆಸ್ ಡಿಮ್ಯಾಂಡೆಡ್ ಪೂರ್ಣ ಸ್ವರಾಜ್. ಸೊ 1929ರಲ್ಲಿ ನಮ್ಮ ಒಂದು ಕಾಂಗ್ರೆಸ್ ನಾಯಕರುಗಳು ಇನ್ನೂ ಬ್ರಿಟಿಷ್ ಸರ್ಕಾರದ ಒಂದು ಆಳ್ವಿಕೆಯನ್ನು ನಾವು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಪೂರ್ಣ ಸ್ವರಾಜ್, ಅಂದರೆ ನಮಗೆ ಸಂಪೂರ್ಣ ಸ್ವತಂತ್ರ ಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿ ದ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್ ಬಿಗೇನ್ ಇನ್ ಅರ್ಲಿ 1930 ಅಂಡರ್ ದಿ ಲೀಡರ್ಶಿಪ್ ಆಫ್ ಗಾಂಧೀಜಿ. ಈ ಸ್ಟಾರ್ಟೆಡ್ ವಿತ್ ದಿ ದಂಡಿ ಮಾರ್ಚ್. ನೋಡಿ, ಆವಾಗ ಪೂರ್ಣ ಸ್ವರಾಜ್ಯ ಬೇಕು ಅನ್ನುವಂಥ ಒಂದು ಪೂರ್ಣ ಸ್ವರಾಜ್ಯ ಬೇಕು ನಮಗೆ ಅಂತ ಸೊ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಜೊತೆಗೆ ದಂಡಿ ಮಾರ್ಚನ್ನು ಸಹ ಅವರು ಶುರು ಮಾಡ್ತಾರೆ. ಗಾಂಧಿ ಆ್ಯಂಡ್ ಈಸ್ ಫಾಲೋವರ್ಸ್ ವಾಕ್ಡ್ ಫ್ರಮ್ ದಿ ಸಬರಮತಿ ಆಶ್ರಮ್ ಟು ದಂಡಿ ಅಲಾಂಗ್ ದಿ ಕಾಸ್ಟ್ ಆಫ್ ಗುಜರಾತ್. ಸೊ ಅವಾಗ ಉಪ್ಪಿನ ಸತ್ಯಾಗ್ರಹವನ್ನು ವಿರೋಧಿಸಿ ಏನು ಮಾಡ್ತಾರೆ, ಸಬರಮತಿ ಆಶ್ರಮದಿಂದ ದಂಡಿಯವರೆಗೂ ಸೂರತ್ನವರೆಗೂ ಸಹ ಅವರು ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ಕಾಲ್ನಡಿಗೆಯಲ್ಲೇ ನಡೀತಾರೆ. ಇಲ್ಲಿವರೆಗೆ ಗುಜರಾತ್ನ ಕರಾವಳಿ ತೀರದವರೆಗೂ ಸಹ ಅವರು ಕಾಲ್ನಡಿಗೆಯಲ್ಲಿ ನಡೆದು ಅವರ ಒಂದು ಬ್ರಿಟಿಷರ ಒಂದು ನೀತಿಯನ್ನು ವಿರೋಧಿಸ್ತಾರೆ. ಗಾಂಧೀಜಿ ಮೇಡ್ ಸಾಲ್ಟ್ ಆ್ಯಂಡ್ ಬ್ರೋಕ್ ದ ಸಾಲ್ಟ್ ಲಾ. ದ ಮೂಮೆಂಟ್ ಸೂನ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ. ಅಲ್ಲಿ ಬಂದು ಏನು ಮಾಡ್ತಾರೆ ಗಾಂಧೀಜಿಯವರು ಅಂದರೆ ಉಪ್ಪನ್ನು ತಯಾರಿಸಿ ಆ ಒಂದು ಕರಾವಳಿ ತೀರದಲ್ಲಿ ಉಪ್ಪನ್ನು ತಯಾರಿಸಿ ಆ ಉಪ್ಪನ್ನು ಮಾರಾಟ ಮಾಡ್ತಾರೆ. ಅಲ್ಲೇ ಉಪ್ಪನ್ನು ಮಾರಾಟ ಮಾಡೋದ್ರ ಮೂಲಕ ಬ್ರಿಟಿಷರ ಒಂದು ಕಾನೂನನ್ನು ಅವರು ಮುರಿತಾರೆ. ಸೊ ಇದ್ರ ಮೂಲಕ ಉಪ್ಪಿನ ಸತ್ಯಾಗ್ರಹವನ್ನು ಅವರು ಪ್ರಾರಂಭ ಮಾಡ್ತಾರೆ. ಸೊ ಇದು ಇಡೀ ಭಾರತವನ್ನು ಬೇಗ ಸ್ಪ್ರೆಡ್ ಆಗುತ್ತೆ. ಯಾಕೆ ಅವರು ಉಪ್ಪಿನ ಸತ್ಯಾಗ್ರಹ ಮಾಡೋದಂದರೆ ಸೊ ಬ್ರಿಟಿಷರು ಉಪ್ಪಿನ ಮೇಲೆ ಹೆಚ್ಚು ತೆರಿಗೆಯನ್ನು ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ಅವರು ಈ ರೀತಿ ಮಾಡ್ತಕ್ಕಂಥದ್ದು. ಕ್ವಿಟ್ ಇಂಡಿಯಾ ಮೂಮೆಂಟ್. ಗಾಂಧೀಜಿ ಲಾಂಚ್ಡ್ ದಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಇನ್ 1942. He asked the people to do or die. It means either win freedom or die for it. Gandhiji and other leaders were arrested. The revolutionaries continued their activities.
ಸೊ ಕ್ವಿಟ್ ಇಂಡಿಯಾ ಚಳುವಳಿ ಅಂತಕ್ಕಂಥದ್ದನ್ನ 1942ರಲ್ಲಿ ಶುರು ಮಾಡ್ತಾರೆ. ಸೊ ಇದರ ಒಂದು ಉದ್ದೇಶ ಏನು ಅಂದರೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅಂತ. ಅಂದರೆ ಸ್ವಾತಂತ್ರ್ಯಕ್ಕೋಸ್ಕರ ನೀನು ಏನಾದರೂ ಮಾಡು, ಇಲ್ವಾ ನಿನ್ನ ಕೈಲಿ ಆಗಲಿಲ್ಲ ಅಂದರೆ ಸಾಯಿ ಅಂತ ಅವರು ಒಂದು ಕರೆಯನ್ನು ಕೊಡ್ತಾರೆ. ಸೊ ಇದರ ಪ್ರಮುಖವಾದಂತಹ ಲೀಡರ್ಸ್ಗಳು ಯಾರ್ಯಾರು ಅಂದರೆ ಖುದಿರಾಮ್ ಬೋಸ್ ಮತ್ತು ಭಗತ್ ಸಿಂಗ್, ರಾಮ್ ಪ್ರಸಾದ್ ಬಿಸ್ಮಿಲ್, ಸುಖದೇವ್, ಚಂದ್ರಶೇಖರ್ ಆಜಾದ್, ಹಾಗೆ ಅಸಫುಲ್ಲಾ ಆ್ಯಂಡ್ ಸೀತಾರಾಮ್ ರಾಜು ಟುಕ್ ಆ್ಯಕ್ಟಿವ್ ಪಾರ್ಟ್ ಇನ್ ಇಟ್. ಇವರೆಲ್ಲರೂ ಆ ಒಂದು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದಂಥ ಪ್ರಮುಖ ನಾಯಕರು. ಸೊ ನೆಕ್ಸ್ಟ್ ಒನ್ ಇಂಡಿಯನ್ ನ್ಯಾಷನಲ್ ಆರ್ಮಿ. ಸೊ ಇದರ ಮಧ್ಯದಲ್ಲೇ ಸುಭಾಷ್ ಚಂದ್ರ ಬೋಸ್ರವರು ಒಂದು ಸಂಘವನ್ನು ಕಟ್ತಾರೆ, ಅದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ. ಸೊ ಸುಭಾಷ್ ಚಂದ್ರ ಬೋಸ್ ವಾಸ್ ದಿ ಲೀಡರ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ. He fought against the English. He gave us the slogan ಜೈ ಹಿಂದ್ ಆ್ಯಂಡ್ ದಿಲ್ಲಿ ಚಲೋ. ಸೊ ಇವರು ಸ್ವತಂತ್ರಕ್ಕಾಗಿ ಏನು ಮಾಡ್ತಾರೆ, ಒಂದು ಪ್ರತ್ಯೇಕವಾಗಿ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕಟ್ಟಿ, ಸೊ ಅವರು ಏನು ಮಾಡ್ತಾರೆ, ಜೈ ಹಿಂದ್ ಅಂದು ದಿಲ್ಲಿ ಚಲೋ ಅನ್ನೋ ಒಂದು ಕರೆಯನ್ನು ಕೊಟ್ಟು, ಸೊ ಇದರ ಮೂಲಕನೂ ಸಹ ಅವರು ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಾರೆ. ಸೊ ಇಷ್ಟೆಲ್ಲರ ಒಂದು ಪ್ರತಿಫಲವಾಗಿ ನಮ್ಮ ಭಾರತ ಸ್ವತಂತ್ರವನ್ನು ಪಡ್ಕೊಳ್ಳುತ್ತೆ. ಸೊ ಅದಕ್ಕೂ ಮೊದಲು ಇಂಡಿಯಾ ಬಿಕಮ್ಸ್ ಫ್ರೀ. ದ ಸೆಕೆಂಡ್ ವರ್ಲ್ಡ್ ವಾರ್ ಕೇಮ್ ಟು ಆ್ಯನ್ ಎಂಡ್ ಇನ್ 1945. ದ ಬ್ರಿಟಿಷ್ ಗೌರ್ಮೆಂಟ್ ಹ್ಯಾಡ್ ಟು ಅಗ್ರಿ ಟು ಲೀವ್ ಇಂಡಿಯಾ. ನೋಡಿ, ಇಷ್ಟೆಲ್ಲ ಹೋರಾಟ ಮಾಡಿದ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಲಿಕ್ಕೆ ಒಪ್ಕೋತಾರೆ. ಯಾವಾಗ 1945ರಲ್ಲಿ ಭಾರತವನ್ನು ಬಿಟ್ಟು ಹೋಗೋದಕ್ಕೆ 1945 ಒಪ್ಕೋತಾರೆ. ಹೋವೆವರ್ ಇಟ್ ವಾಸ್ ಡಿಸೈಡೆಡ್ ಟು ಡಿವೈಡ್ ದಿ ಕಂಟ್ರಿ ಇಂಟು ಟು ಇಂಡಿಯಾ ಆ್ಯಂಡ್ ಪಾಕಿಸ್ತಾನ. ಸೊ ಅವರು ಸ್ವತಂತ್ರವನ್ನು ಕೊಡೋದ್ರ ಜೊತೆಗೆ ಭಾರತವನ್ನು 2 ವಿಭಾಗಗಳಾಗಿ ಪ್ರತ್ಯೇಕಿಸಿ ಹೋಗ್ತಾರೆ. ಯಾವುದದು ಅಂದರೆ ಒಂದು ಇಂಡಿಯಾ ಮತ್ತೊಂದು ಪಾಕಿಸ್ತಾನ ಅಂತ 2 ಭಾಗಗಳಾಗಿ ಮಾಡಿ ಅವರು ಹೋಗ್ತಾರೆ. ಅಂದರೆ ನಮ್ಮ ಭಾರತ ಮೊದಲು ಪಾಕಿಸ್ತಾನವನ್ನು ಒಳಗೊಂಡಂತೆ ಒಂದು ದೊಡ್ಡ ರಾಷ್ಟ್ರ ಆಗಿತ್ತು. ಆದರೆ ಬ್ರಿಟಿಷ್ ಏನು ಮಾಡ್ತಾರೆ, 2 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಆನ್ 15th August 1947 ಇಂಡಿಯಾ ಬಿಕಮ್ ಎ ಫ್ರೀ ಕಂಟ್ರಿ. 1947 ಆಗಸ್ಟ್ 15ರಲ್ಲಿ ನಮ್ಮ ಭಾರತ ಸ್ವತಂತ್ರ ಆಗುತ್ತೆ. On this historic ocean, Jawaharlal Nehru said, at the stroke of the midnight hour, when the world sleeps, India will awake to life and freedom. ಸೊ ಆ ಒಂದು ಸಂದರ್ಭದಲ್ಲಿ ರಾತ್ರಿ 12 ಗಂಟೆ ರಾತ್ರಿಯಲ್ಲಿ ಆಗಸ್ಟ್ 15, 1947 ಆಗಸ್ಟ್ 14-15 ನಡುವಿನ ರಾತ್ರಿ ಮಿಡ್ನೈಟ್ 12 ಗಂಟೆಯಲ್ಲಿ ನಮಗೆ ಬ್ರಿಟಿಷರು ಸ್ವತಂತ್ರವನ್ನು ಕೊಡ್ತಾರೆ. ಸೊ ಮಧ್ಯರಾತ್ರಿ ಅದನ್ನ ಜವಾಹರ್ಲಾಲ್ ನೆಹರೂರವರು ಒಂದು ಹೇಳ್ತಾರೆ, ಮಧ್ಯರಾತ್ರಿಯಲ್ಲಿ ಜಗತ್ತು ಎಲ್ಲ ನಿದ್ರಿಸುವಾಗ ಭಾರತವು ಜೀವನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಎಚ್ಚರಗೊಳ್ಳುತ್ತದೆ. ಎಲ್ಲರೂ ಮಲಗಿರುವಂಥ ಸಂದರ್ಭದಲ್ಲಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗ್ತಾರೆ ಅಂತ ಜವಾಹರ್ಲಾಲ್ ನೆಹರೂರವರು ಹೇಳ್ತಾರೆ. ಸೊ ಫೈಂಡ್ ಔಟ್ ವೇರ್ ದ ಫ್ಲಾಗ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್ ಹೋಸ್ಟೆಡ್ ಆನ್ ದಿ ಮಾರ್ನಿಂಗ್ ಆಫ್ 15th August 1947. ಸೊ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಆಗಸ್ಟ್ 15 ಮಾರ್ನಿಂಗು ಫ್ಲ್ಯಾಗ್ ಹಾಸ್ಟಿಂಗನ್ನು ನಮ್ಮ ಭಾರತ ಸ್ವತಂತ್ರದ ಒಂದು ಪ್ರತೀಕವಾಗಿ ಆ ಒಂದು ಫ್ಲ್ಯಾಗನ್ನು ಹಾಸ್ಟಿಂಗ್ ಮಾಡ್ತಾರೆ. ಸೊ ಇಂಡಿಪೆಂಡೆಂಟ್ ಇಂಡಿಯಾ ಸ್ವತಂತ್ರ ನಂತರ ಜವಾಹರ್ಲಾಲ್ ನೆಹರು ಬಿಕಮ್ ದಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸ್ವತಂತ್ರ ಪಡೆದಾದಮೇಲೆ ಈ ಒಂದು ಜವಾಹರ್ಲಾಲ್ ನೆಹರೂರವರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗ್ತಾರೆ. ಸೊ ಇವಾಗ ಏನು ನರೇಂದ್ರ ಮೋದಿಯವರು ಇದ್ದಾರೋ, ಸೊ ನರೇಂದ್ರ ಮೋದಿಯವರು ಇವಾಗ ನಮ್ಮ ಒಂದು ದೇಶದ ಪ್ರಧಾನಮಂತ್ರಿ ಅಲ್ವಾ. ಸೊ ನಮ್ಮ ದೇಶದ ಸ್ವತಂತ್ರದ ನಂತರ ಪ್ರಥಮ ಪ್ರೈಮ್ ಮಿನಿಸ್ಟರ್ ಬಂದು ಜವಾಹರ್ಲಾಲ್ ನೆಹರು. ಹಾಗೆಯೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಿಕಮ್ ದಿ ಫಸ್ಟ್ ಪ್ರೆಸಿಡೆಂಟ್. ನಮ್ಮ ದೇಶದ ಮೊದಲ ಪ್ರೆಸಿಡೆಂಟ್ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ರಾಷ್ಟ್ರಪತಿ ಅಂತ ಹೇಳ್ತೀವಲ್ಲ ಅವರು. ವಿತ್ ದಿಸ್ ಬಿಗ್ಯಾನ್ ಎ ನ್ಯೂ ಪ್ಯಾಸ್ ಇನ್ ದಿ ಹಿಸ್ಟರಿ ಆಫ್ ಇಂಡಿಯಾ. ಸೊ ಇದರ ನಂತರ ನಮ್ಮ ದೇಶದ ಒಂದು ಇತಿಹಾಸ ಬದಲಾಗ್ತಾ ಹೋಗುತ್ತೆ. ನೋ ವಿ ಹ್ಯಾವ್ ಕಂಪ್ಲೀಟೆಡ್ ಮೋರ್ ದೆನ್ 6 decades ಆಫ್ ಫ್ರೀಡಮ್. ಇನ್ ದಿಸ್ ಇಯರ್ ಇಂಡಿಯಾ ಹ್ಯಾಸ್ ಫಾಟ್ ಆ್ಯಂಡ್ ಒನ್ ಮೆನಿ ವಾರ್ಸ್ ಟು ಗಾರ್ಡ್ ಹರ್ ಫ್ರೀಡಮ್. ಸೊ ಇದರ ನಂತರ ನಮ್ಮ ಭಾರತದ ದೇಶದ ಒಂದು ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಸ್ವತಂತ್ರಗೊಳಿಸಿ ನಾವು ಆಲ್ರೆಡಿ ಎಷ್ಟು ವರ್ಷಗಳಿಂದ 60ರಿಂದ 70 ವರ್ಷಗಳು ಕಳೆದು ಹೋಗಿದೆ. ಸೊ ಇಷ್ಟೆಲ್ಲ ಒಂದು ಘಟನಾವಳಿಗಳು ನಮ್ಮ ದೇಶ ಸ್ವತಂತ್ರವನ್ನು ಮಾಡೋದಕ್ಕೋಸ್ಕರ ಹಲವಾರು ನಾಯಕರು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಂಡು ನಮಗೆ ಸ್ವತಂತ್ರವನ್ನು ಕೊಡಿಸಿದ್ದಾರೆ. ಸೊ ಇದಿಷ್ಟು ನಿಮ್ಮ ಈ ಒಂದು ಲೆಸನಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಲೆಸನಲ್ಲಿ ಗವರ್ನಿಂಗ್ ಅವರ್ ಕಂಟ್ರಿ ಬಗ್ಗೆ ತಿಳ್ಕೊಳ್ಳೋಣ.